ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಕದನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಏರ್ಪಟ್ಟಿತು. ರೈತರ ಹೋರಾಟದ ಅಖಾಡಕ್ಕೆ ದಳಪತಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಘೋಷಣೆಯನ್ನ ಮಾಡಿದ್ದು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹಾ ಹೋರಾಟಕ್ಕೂ ಕೂಡ ಸಜ್ಜಾಗಿದೆ. ಜೂನ್ 19ನೇ ತಾರೀಕಿನಂದು ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಿಕ್ಕೆ ತಯಾರಿಗಳಾಗ್ತಾ ಇದ್ದು, ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಲ್ನಡಿಗೆಯನ್ನ ಮಾಡಲಾಗ್ತದೆ. ಈ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು, ಸಾವಿರಾರು ರೈತರನ್ನ ಒಗ್ಗೂಡಿಸುವುದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ರೈತ ವಿರೋಧಿ ಸರ್ಕಾರ ಅಸ್ತ್ರವನ್ನ ಹಿಡಿದು ದಳ ನಾಯಕರು ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ಟೌನ್ಶಿಪ್ ವಿರುದ್ಧದ ಹೋರಾಟವನ್ನ ತಾರ್ಕಿಕ ಅಂತ್ಯದವರೆಗೆ ಕೊಂಡೊಯ್ಯುವಂತಹ ಶಪಥವನ್ನ ಮಾಡಲಾಗಿದ್ದು, ರಾಜ್ಯ ರಾಜಕಾರಣದಲ್ಲಿ ಸಂಚಲನವೇ ಸೃಷ್ಟಿಸ್ತಾ ಇದೆ ಟೌನ್ಶಿಪ್ನ ಜಟಾಪಟಿ. ಇದೀಗ ಇದು ಮತ್ತೊಂದು ಹಂತಕ್ಕೆ ಹೋಗಿದ್ದು, ದಳಪತಿಗಳು ಕೂಡ ಈಗ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ರಾಜಕೀಯ ಸಮರಕ್ಕೂ ಕೂಡ ನಾಂದಿಯನ್ನ ಹಾಡಿದ್ದು, ರಾಜ್ಯ ಸರ್ಕಾರ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಇದರ ವಿರುದ್ಧ ವಿಪಕ್ಷಗಳು ಕೂಡ ತಿರುಗಿಬಿದ್ದಿದೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ನಮ್ಮ ಯೋಜನೆಗೆ ಮೋದಿ ಅವರು ಸಹಮತ ಸೂಚಿಸಿದ್ದಾರೆ, ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಯೋಜನೆ ಜಾರಿಯಾಗಲಿದೆ ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಅಂತ ಕೇಳೋಣ. ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಭಾವನೆಯಂತೆ ನಾನು ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನು ಹೇಳಿದ್ದನ್ನು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನು ಅಲ್ಲಿ ಇದ್ದಂಥ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟರ್ಗಳಿದ್ದರು, ಯಾರು ಟೀಕೆ ಮಾಡೋಂಥವ್ರು ಇದ್ದರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಕದನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಏರ್ಪಟ್ಟಿತು. ರೈತರ ಹೋರಾಟದ ಅಖಾಡಕ್ಕೆ ದಳಪತಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಘೋಷಣೆಯನ್ನ ಮಾಡಿದ್ದು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹಾ ಹೋರಾಟಕ್ಕೂ ಕೂಡ ಸಜ್ಜಾಗಿದೆ. ಜೂನ್ 19ನೇ ತಾರೀಕಿನಂದು ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಿಕ್ಕೆ ತಯಾರಿಗಳಾಗ್ತಾ ಇದ್ದು, ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಲ್ನಡಿಗೆಯನ್ನ ಮಾಡಲಾಗ್ತದೆ. ಈ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು, ಸಾವಿರಾರು ರೈತರನ್ನ ಒಗ್ಗೂಡಿಸುವುದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ರೈತ ವಿರೋಧಿ ಸರ್ಕಾರ ಅಸ್ತ್ರವನ್ನ ಹಿಡಿದು ದಳ ನಾಯಕರು ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ಟೌನ್ಶಿಪ್ ವಿರುದ್ಧದ ಹೋರಾಟವನ್ನ ತಾರ್ಕಿಕ ಅಂತ್ಯದವರೆಗೆ ಕೊಂಡೊಯ್ಯುವಂತಹ ಶಪಥವನ್ನ ಮಾಡಲಾಗಿದ್ದು, ರಾಜ್ಯ ರಾಜಕಾರಣದಲ್ಲಿ ಸಂಚಲನವೇ ಸೃಷ್ಟಿಸ್ತಾ ಇದೆ ಟೌನ್ಶಿಪ್ನ ಜಟಾಪಟಿ. ಇದೀಗ ಇದು ಮತ್ತೊಂದು ಹಂತಕ್ಕೆ ಹೋಗಿದ್ದು, ದಳಪತಿಗಳು ಕೂಡ ಈಗ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ರಾಜಕೀಯ ಸಮರಕ್ಕೂ ಕೂಡ ನಾಂದಿಯನ್ನ ಹಾಡಿದ್ದು, ರಾಜ್ಯ ಸರ್ಕಾರ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಇದರ ವಿರುದ್ಧ ವಿಪಕ್ಷಗಳು ಕೂಡ ತಿರುಗಿಬಿದ್ದಿದೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ನಮ್ಮ ಯೋಜನೆಗೆ ಮೋದಿ ಅವರು ಸಹಮತ ಸೂಚಿಸಿದ್ದಾರೆ, ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಯೋಜನೆ ಜಾರಿಯಾಗಲಿದೆ ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಅಂತ ಕೇಳೋಣ. ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಭಾವನೆಯಂತೆ ನಾನು ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನನ್ನ ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ತೆಗೆದುಕೊಂಡ್ರು, ನಾನು ಏನು ಹೇಳಿದ್ದನ್ನು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನು ಅಲ್ಲಿ ಇದ್ದಂಥ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟರ್ಗಳಿದ್ದರು, ಯಾರು ಟೀಕೆ ಮಾಡೋಂಥವ್ರು ಇದ್ದರು, ಅವ್ರು ಕೇಳಿ ಅವ್ರು ಹೇಳ್ತಾರೆ.